ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ತ್ರೀ ಫಾರ್ಮ್ಸ್. ರೈತ ಬಾಂಧವರಿಗೆಲ್ಲ ಸ್ವಾಗತ ವಿ ತ್ರೀ ಫಾರ್ಮ್ಸ್ ಚಾನಲ್ಗೆ. ಮುಂಚೆನೇ ನಾನು ಹೇಳ್ದಂಗೆ ನಿಮಗೆ 8 ದಿನಕ್ಕೊಂದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ 8 ದಿನದಲ್ಲಿ ಅಷ್ಟೊಂದು ಏನು ಡಿಫ್ರೆನ್ಸ್ ಏನು ಇರೋಲ್ಲ ಅಂದ್ಕೊಂಡು ಒಂದು 15 ಡೇಸ್ಗೆ ಒಂದು ಸಾರಿ ಮಾಡೋಣ ಅಂತ ಇವಾಗ ಈ ವಿಡಿಯೋ ಮಾಡ್ತಾಯಿರೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ January 4th ನಾನು ಈ ಥರಲ್ಲಿ ಮಾಡಿದ್ದೀನ. ಇವತ್ತು ಎಕ್ಸಾಕ್ಟಾಗಿ 1 ತಿಂಗಳಿಗೆ 1 ದಿನ ಕಡಿಮೆ ಇದೆ. ಸೊ ಲಾಸ್ಟ್ ಮಂತ್ 31 ಡೇಸ್ ಬಂದಿತ್ತಲ್ಲ, ಹಾಗಾಗಿ ಸೊ ಹೀಗಿದೆ ಪ್ರೆಸೆಂಟ್ ಸ್ಟೇಟಸ್. ಇದರಲ್ಲಿ ಇಟ್ಸ್ ಡಿಫಿಕಲ್ಟ್ ಫಾರ್ ಮೀ ಟು ಫೈಂಡ್. ಈ ಸ್ವಲ್ಪ ಇಷ್ಟು ಉದ್ದ ಬಂದರೆ ನಮ್ಗೆ ಗೊತ್ತಾಗುತ್ತೆ ಇದು ಫೀಮೇಲು ಅಂಥೇಳಿ. ಬರ್ತಾ ಇದೆ ಫ್ಲವರ್ಸು, ಇಲ್ಲಿ ನೋಡ್ಬೋದು. ಆ್ಯಕ್ಚುಲಾಗಿ ಇವತ್ತು ಬೆನಿವಿಯಾ ಸ್ಪ್ರೇ ಮಾಡಿದ್ದೀನಿ. ಸಿನ್ಸ್ ಏನಕ್ಕೆಂದರೆ ಒಂದೊಂದು ಫ್ಲವರ್ ಆಲ್ರೆಡಿ ಓಪನ್ ಆಗಿದೆ. ಇವಾಗ ಥ್ರಿಪ್ಸ್ಗೆ ಏನಾದರೂ ಈ ಸ್ಮೆಲ್ ಇರೋದು ಔಷಧ ಏನಾದರೂ ಸ್ಪ್ರೇ ಮಾಡಿಕೊಂಡ್ರೆ ಜೇನುಳಕ್ಕೆ ತೊಂದರೆ ಆಗುತ್ತೆ ಅಂತ ನೋಡಿ. ಚಿಕ್ಕದಾಗಿದೆ ಫ್ಲವರ್ಸ್. ಇನ್ನು ನಮಗೆ ಆ್ಯಕ್ಚುಲಿ ಇವಾಗ ಲೇಬರ್ ಹಚ್ಚಿ ಎಲ್ಲನೂ ಚಿಗುರು ತೆಗಿಸ್ಬೇಕು. ಇದು ಎಷ್ಟು ಫಾಸ್ಟಾಗಿ ಬೆಳೆಯುತ್ತೆ ಅಂದರೆ, ಇಷ್ಟು ಫಾಸ್ಟಾಗಿ ನಮಗೆ ಯಾಕೆ ಫ್ಲವರ್ ಯಾಕೆ ಬರೋಲ್ಲಪ್ಪ ಅನ್ನಂಗೆ ಆಗುತ್ತೆ. ಇದು ಒಂದೊಂದು ವೀಕಿಗೆ 1 ಫೀಟ್ ಜಾಸ್ತಿ ಬರುತ್ತೆ. ಬೆಳೆಯೋದಂತೂ ಸಿಕ್ಕಾಪಟ್ಟೆ ಫಾಸ್ಟ್. ಚಿಗುರು ಮಾತ್ರ ಅದೇ ರೇಂಜಲ್ಲಿ ನಮಗೆ ಫ್ಲವರ್ ಬೆಳೆದಿದ್ರೆ ನೋಡಿ. ತುಂಬ ಚಿಕ್ಕದಿದೆ. ಅಷ್ಟೊಂದು ಜಸ್ಟ್ ಹ್ಯಾವ್ ಟು ನೋಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂದ್ಕೊತೀನಿ ವಿಡಿಯೋನಲ್ಲಿ. ಆ್ಯಕ್ಚುಲಾಗಿ ನಾವು ಇಲ್ಲಿ ಕಣ್ಣಿಂದ ನೋಡಿದರೆ ಗೊತ್ತಾಗುತ್ತೆ. ಪರವಾಗಿಲ್ಲ, ಫ್ಲವರ್ಸ್ ಏನೂ ಚೆನ್ನಾಗಿ ಬರ್ತಾಯಿದೆ. ಅದೇ ಥರ ಸೆಟ್ಟಿಂಗ್ ಒಂದು ಆಗಿಬಿಟ್ರೆ ನೀರೇನು ಕಂಟ್ರೋಲ್ ಏನು ಮಾಡ್ತಿಲ್ಲ. ಆ್ಯಕ್ಚುಲಿ ನಾನು ಎವ್ರಿ 2 ಡೇಸ್ಗೆ ಅಟ್ಲೀಸ್ಟ್ ಈ ನಂದು ಡ್ರಿಪ್ಪರ್ ಬಂದು 8 LPH ಪರ್ ಅವರ್. ಅಂದರೆ ಎವ್ರಿ ಆಲ್ಟರ್ನೇಟ್ ಡೇಸ್. ಇವತ್ತು ಬಿಟ್ಟಿಲ್ಲ ಅಂದರೆ ನಾಳೆಗೆ ಬಿಡ್ತೀನಿ. ಸೊ ಹಾಗೆ ಮಿನಿಮಮ್ 1 hour ಕೊಡ್ತಾಯಿದ್ದೀನಿ ಇವಾಗ ಸದ್ಯಕ್ಕೆ ವಾಟ್ರು. ಐ ಡೋಂಟ್ ನೋ ವೆದರ್ ಇಟ್ಸ್ ಡಿಪೆಂಡ್ಸ್ ಆನ್ ಯುವರ್ ಸಾಯಿಲ್, ಹೆಂಗೆ ಮಾಯ್ಶ್ಚರು, ಏನು ನೀರು ಸ್ಯಾಂಡಿ ಸಾಯಿಲ್ ಇದ್ದರೆ ಬೇರೆ, ಡಿಪೆಂಡ್ಸ್ ಆನ್ ದ ಸಾಯಿಲ್. ನಿಮ್ದು ಯಾವ ಥರ ಇದೆ ಆ ಥರ ಬಿಟ್ಕೊಬೇಕು. ಇಲ್ಲಾಂದರೆ ನಿಮ್ಮ ಕನ್ಸಲ್ಟೆಂಟಿಗೆ ಕೇಳ್ಕೊಂಡು ಬಿಡಿ. ಸೊ ಎಲ್ಲ ಗಿಡದಲ್ಲೂ ಹಾಗೆ ಕಾಣಿಸಲ್ಲ. ಬಟ್ ಆ್ಯಸ್ ಪರ್ ಮೈ ನಾಲೆಜ್ ಇಟ್ಸ್ ಕ್ವಾಂಟಿಟಿ ನಾಟ್ ಬ್ಯಾಡ್. ಈ ಫ್ಲವರ್ದು ಬರ್ತಾಯಿದೆ. ಸೊ
ಒಂದೊಂದು ಗಿಡದಲ್ಲಿ ಇಲ್ಲ, ಒಂದೊಂದು ಗಿಡದಲ್ಲಿ ತುಂಬ ಚಿಗುರಿದೆ. ಎಲ್ಲ ತುಂಬ ಚಿಕ್ಕ ಚಿಕ್ಕ ಫ್ಲವರ್ ಇದೆ. ಬಟ್ 1 ಮಂತು ಆ್ಯಕ್ಚುಲಿ 40 days ಈಸ್ ಅ ನೋಟಿಸಬಲ್ ಯಾವಾಗಲೂ. ನೋಡೋಣ, ಇನ್ನೊಂದು 10 daysಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನೇನು ಡಿಫ್ರೆನ್ಸ್ ಆಗಿದೆ ನಿಮಗೆಲ್ಲರಿಗೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಲ್ ರೈಟ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ರೈತರಿಗೋಸ್ಕರ ಮಾಡಿರೋ ಈ ವಿಡಿಯೋ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಏನಾದರೂ ನಿಮ್ಮದು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಆ್ಯಸ್ ಪರ್ ಮೈ ನಾಲೆಜ್ ನಿಮಗೆ ರಿಪ್ಲೈ ಮಾಡ್ತೀನಿ. ಪ್ರಾಂಪ್ಟ್ ರಿಪ್ಲೈ ಇರುತ್ತೆ. Thank you so much. Have a good day. Take care. Bye bye.